ವೆಲ್ಕಮ್ ಟು ಪ್ರತಿಬಿಂಬ ಚಾನೆಲ್. ಇಲ್ಲಿ ಪ್ರತಿ ಕಥೆಯು ಒಂದು ಹೃದಯದ ಪ್ರಯಾಣ, ನಗೆ, ನೋವು, ಜೀವನದ ಪಾಠಗಳು ಎಲ್ಲವನ್ನು ಹೇಳುವ ನಿಮ್ಮ ಕಥೆಗಳು. ನಾನು ಹಾಕುವ ಕಥೆಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕೊಟ್ಟಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಜೀವ ಒಮ್ಮೆ ನಿಂತರೆ ಮುಗಿಯುವುದೇ, ಪ್ರೀತಿ ಒಮ್ಮೆ ಕಳೆದುಕೊಂಡರೆ ಮರಳಿ ದೊರೆಯುವುದೇ. ಕೆಲವು ಪ್ರಶ್ನೆಗಳ ಉತ್ತರ ಮರಣದಾಚೆ ದೊರೆಯುತ್ತವೆ. ಒಬ್ಬ ತಾಯಿ ಮಗಳನ್ನು ಕಳೆದುಕೊಂಡಳು. ಆ ಮಗಳು ಮರಣವನ್ನು ಗೆದ್ದು ತಾಯಿಯ ಹೃದಯಕ್ಕೆ ಮರಳಿ ಬಂದು ಪ್ರೀತಿ ಪುನರ್ಜನ್ಮ ಪಡೆದ ಕಥೆಯಿದು. ಕಣ್ಣೀರಿನ ಮಧ್ಯೆ ಹುಟ್ಟಿದ ನಗು, ಕಳೆದುಕೊಂಡ ಬಾಳಿನ ನಡುವೆ ಹುಡುಕಿದ ಬದುಕು. ಬಾಂಧವ್ಯಕ್ಕೆ ಅಂತ್ಯವಿಲ್ಲ ಎಂಬುದಕ್ಕೆ ಸತ್ಯವಾದ ಸಾಕ್ಷಿ. ಇಂದು ನೀವು ನೋಡಲಿರುವ ಮರಳಿ ಬಂದ ವಾಗ್ದಾನ. ಹೊದೆಯ ಹಿಂದೆ ಹಳೆಯ ಬದುಕು ತಾಗಿಕೊಂಡಾಗ ಅಮ್ಮನ ಮನದ ಕದ ಮತ್ತೊಮ್ಮೆ ತೆರೆದುಕೊಳ್ಳುತ್ತದೆ. ಇದು ಒಂದು ಪುನರ್ಜನ್ಮ ಪಡೆದ ಬಂಧನದ ಪ್ರಯಾಣ. ಲವ್ ನೆವರ್ ಡೈಸ್, ಇಟ್ ರಿಟರ್ನ್ಸ್. ಹಳ್ಳಿ ಹೊರವಲಯದಲ್ಲಿದ್ದ ಒಂದು ಸಣ್ಣ ಮನೆ. ಕಾವ್ಯ ಮತ್ತು ಅರುಣ್ ಅವರ ಬದುಕು ಚಿಕ್ಕದಾದರೂ ಸಂತೋಷದಿಂದ ತುಂಬಿತ್ತು. ಆ ಸಂತೋಷದ ಮೂಲ ಅವರ ಮೊದಲ ಮಗಳು ನಂದಿನಿ. ಬಲಹೀನ ದೇಹ, ಆದರೆ ಬಲವಾದ ಪ್ರೀತಿ. ಅಮ್ಮ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಎಂದು ಹೇಳುತ್ತಿದ್ದ ಮಗು. ಕಾವ್ಯ ಆ ಮಾತುಗಳನ್ನು ನಕ್ಕು ಕೇಳುತ್ತಿದ್ದಳು. ಆದರೆ ವಿಧಿಯ ನಗು ಕಹಿಯಾಗಿತ್ತು. ಏಕಾಏಕಿ ಬಂದ ರೋಗ ನಂದಿನಿಯ ಬದುಕನ್ನೇ ಕಸಿದುಕೊಂಡಿತ್ತು. ಕಡೆಯ ಕ್ಷಣದಲ್ಲಿ ನಂದಿನಿ ಅಮ್ಮನ ಕೈ ಹಿಡಿದು, ನಾನು ಹೋಗ್ತೀನಿ ಅಮ್ಮ, ಮತ್ತೆ ಬರ್ತೀನಿ ಎಂದು ಹೇಳಿ ಕಣ್ಣನ್ನು ಮುಚ್ಚಿಕೊಂಡಳು. ಆ ಮಾತು ಕಾವ್ಯನ ಹೃದಯದಲ್ಲೇ ಹೂತು ಹೋದ ಒಡಂಬಡಿಕೆಯಾಗಿ ಬಿಟ್ಟಿತ್ತು. ದಿನಗಳು ಕತ್ತಲೆಯಲ್ಲೇ ಕಳೆಯಿತು. ಮಗಳ ನಗು ಇಲ್ಲದ ಮನೆ ಕತ್ತಲ ಮನೆಯಂತಾಗಿತ್ತು. ಆದರೆ ಕಾಲದ ಓಟದಲ್ಲಿ ಮತ್ತೊಂದು ಬೆಳಕು. ಕಾವ್ಯ ಗರ್ಭಿಣಿ. 1 ವರ್ಷಗಳ ನಂತರ ಹೊಸ ಮಗಳು ಐಶಾನ್ಯ ಹುಟ್ಟಿದಳು. ಅವಳ ಕಣ್ಣುಗಳು ನಂದಿನಿಯ ಕಣ್ಣುಗಳೇ. ಕಾವ್ಯನ ಹೃದಯ ಹಲವಾರು ಪ್ರಶ್ನೆಗಳನ್ನು ಕೇಳುತ್ತಿತ್ತು. ನನ್ನ ಮಗಳು ಮರಳಿ ಬಂದಳಾ, ಅಥವಾ ಇದು ನನ್ನದೇ ಆದ ಹೊಸ ಬದುಕ? 3 ವರ್ಷವಾಗುತ್ತಿದ್ದಂತೆ ವಿಚಿತ್ರ ಘಟನೆಗಳು ಪ್ರಾರಂಭ. ಒಂದು ರಾತ್ರಿ ಮಲಗುವಾಗ ಐಶಾನ್ಯ ತಾಯಿಯ ಮುಖವನ್ನು ನೋಡಿ, ಅಮ್ಮ, ನೀನು ನನ್ನನ್ನು 1 ಸಲ ಕಳೆದುಕೊಂಡಿದ್ಯಾ ಅಲ್ವೇ? ಈಗ ಮತ್ತೆ ಸಿಕ್ಕಿದ್ನಲ್ಲ ಅಂದಳು. ಕಾವ್ಯ ಬೆಚ್ಚಿ ಬಿದ್ದಳು. ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಳು. ಐಶಾನ್ಯ ನಗುತ್ತಾ, ಆ ದಿನ ನಾನು ಹೂ ಬಣ್ಣದ ಉಡುಪು ಹಾಕಿದ್ದೆ, ನೀನು ನನ್ನ ಕೈ ಬಿಟ್ಟುಕೊಂಡು ಅಳುತ್ತಿದ್ದೆ ಅಂದಳು. ಅದು ನಂದಿನಿಯ ಕೊನೆಯ ದಿನ. ಇನ್ನೂ 1 ದಿನ ಮನೆಯಲ್ಲಿ ಯಾರಿಗೂ ಹೇಳಿರದ ಗುಟ್ಟು ಎದುರಾಗಿತ್ತು. ಕಾವ್ಯ ಹಿಂಭಾಗದ ಮಣ್ಣಿನಲ್ಲಿ ನಂದಿನಿ ಇಟ್ಟು ಹೋಗಿದ್ದ ಚಿಕ್ಕ ಆಟಿಕೆಯನ್ನು ಮರೆಮಾಡಿ ಇಟ್ಟಿದ್ದಳು. ಐಶಾನ್ಯ ಯಾವಾಗಲೂ ಹೋಗದ ಬಾಗಿಲು ಜಾಗಕ್ಕೆ ಓಡಿ ಹೋಗಿ, ಇದು ನನ್ನದು ಅಮ್ಮ, ನಾನೇ ಇಟ್ಟಿದ್ದೆ ಇಲ್ಲಿ ಎಂದಳು. ಆ ಕ್ಷಣ ಕಾವ್ಯಳ ಕಣ್ಣೀರು ಹರಿದು ಬಂತು. ಮಗಳನ್ನು ಎತ್ತಿಕೊಂಡು ಬಿಗಿಯಾಗಿ ಅಪ್ಪಿಕೊಂಡಳು. ನನ್ನ ನಂದಿನಿ, ನೀನೇನಾ? ಕಾವ್ಯ ಕೇಳಿದಳು. ಐಶಾನ್ಯ ತನ್ನ ಚಿಕ್ಕ ಕೈಯಿಂದ ಕಣ್ಣೀರು ತೂಗಿ, ಅಮ್ಮ, ನಾನು ಹೋಗ್ತೀನಿ ಅಂತ ಹೇಳಿದ್ದೆ, ಆದರೆ ದೂರ ಹೋಗಲ್ಲ ಅಂತ ಹೇಳಿದ್ರಲ್ಲ, ಮರಳಿ ಬಂದೆ ಅಮ್ಮ ಎಂದಳು. ಆ ಮಾತು ಕೇಳಿ ಅರುಣ್ ಕೂಡ ಕಣ್ಣೀರು ಮರೆಮಾಡಲಾರದೆ ನಿಂತ.
ಆ ದಿನ ರಾತ್ರಿ ಮನೆ ತುಂಬ ನಂದಿನಿಯ ನಗು ಮತ್ತೆ ಮೂಡಿತ್ತು. 1000 ಪ್ರಶ್ನೆಗಳಿದ್ದರೂ ಒಂದು ನಿಶ್ಚಿತತೆ, ಪ್ರೀತಿ ಮರಣಕ್ಕೂ ಮೀರಿದೆ. ಆತ್ಮ ಬದಲಾಗುತ್ತೆ, ದೇಹ ಬದಲಾಗುತ್ತೆ, ಆದರೆ ಬಾಂಧವ್ಯ ಮರೆಯುವುದಿಲ್ಲ. ಕಾವ್ಯ ತನ್ನ ಮಗಳ ಕೈ ಹಿಡಿದುಕೊಂಡು ಕಣ್ಣು ಮುಚ್ಚಿದಳು. ಸಂತೋಷದ ಕಣ್ಣೀರು ಬೆರಗನ್ನು ಮರೆಮಾಡುತ್ತಿತ್ತು. ಪ್ರೀತಿಗೆ ಅಂತ್ಯವಿಲ್ಲ, ಕಳೆದುಕೊಂಡವರು ಮರಳಿ ಬರುತ್ತಾರೆ. ಹೃದಯ ಬಿಟ್ಟಲ್ಲಿ ಪ್ರೀತಿ ಬದುಕಿರುವವರೆಗೂ. ಹಾಗೆ ನಂದಿನಿ ಮರಣವನ್ನು ದಾಟಿ ತನ್ನ ಅಮ್ಮನ ಮಡಿಲಿಗೆ ಮತ್ತೆ ಮರಳಿ ಬಂದಳು. ಪ್ರೀತಿ ಪುನರ್ಜನ್ಮದ ರೂಪದಲ್ಲೇ ಜಯಿಸಿದಳು. ಕೆಲವು ಜನರು ನಮ್ಮ ಜೀವನಕ್ಕೆ ಬರುತ್ತಾರೆ, ಅದರರ್ಥ ಕೇವಲ ಒಂದೇ, ಅವರು ಎಂದಿಗೂ ಹೋಗುವುದಿಲ್ಲ. ನಂದಿನಿ ಮರಳಿ ಬಂದು ಕಲಿಸಿದ ಪಾಠ, ಬಾಂಧವ್ಯಕ್ಕೆ ಮರಣವು ಅಲೌಕಿಕವಲ್ಲ. ಪ್ರೀತಿ ರೂಪ ಬದಲಾಗಬಹುದು, ಆದರೆ ಅದರ ಗತಿ ತನ್ನ ಪ್ರೀತಿಸಿದವರ ಹೃದಯದೆಡೆಗೆ. ಕಾವ್ಯ ಮತ್ತು ಐಶಾನ್ಯನ ಬದುಕಿನಲ್ಲಿ ಇಂದು ಕತ್ತಲು ಇಲ್ಲ, ಏಕೆಂದರೆ ಒಂದು ವಾಗ್ದಾನ ಪುನರ್ಜನ್ಮವಾಗಿ ಮರಳಿ ಬಂದು ಅಮ್ಮನ ಮಡಿಲಲ್ಲಿ ನೆಲೆಸಿದೆ. ನಮ್ಮ ಜೀವನದಲ್ಲೂ ಕೆಲವೊಮ್ಮೆ ಯಾರು ಕಳೆದು ಹೋಗುತ್ತಾರೆ ಎಂಬ ಭಾವ, ಆದರೆ ಅವರು ಹೋಗೋದಿಲ್ಲ. ಅವರ ಪ್ರೀತಿ ಮಾತ್ರ ಬೇರೆ ರೂಪದಲ್ಲಿ ನಮ್ಮ ಜೊತೆ ಇರುತ್ತದೆ. ಜೀವಕ್ಕೆ ಅಂತ್ಯವಿದ್ದರೂ ಪ್ರೀತಿಗೆ ಅಂತ್ಯವಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಕಥೆ ನಿಮಗೆ ಸ್ಪರ್ಶಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಎಮೋಷ್ನಲ್ ಸ್ಟೋರೀಸಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಇನ್ನೊಂದು ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್.